5ನೇ ತರಗತಿ ಪರಿಸರ ಅಧ್ಯಯನದ ಪಾಠ 10 ಜನವಸತಿಗಳು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ಪ್ರಶ್ನೆ 1ರಲ್ಲಿ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೇದಾಗಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಡ್ಯಾಶ್ ಗುರುವು. ಎರಡನೇದಾಗಿ, ಆದಿಮಾನವರು ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಆಶ್ರಯಿಸಿ ಬದುಕುತ್ತಿದ್ದರು. ಉತ್ತರ ಗುಹೆ ಮತ್ತು ಮರದ ಪೊಟರೆ. ಮೂರನೇದಾಗಿ, ನಾಗರಿಕನಾದ ಮಾನವ ಒಂದೆಡೆ ನೆಲೆ ನಿಂತಾಗ ಡ್ಯಾಶ್ ಅವಶ್ಯಕತೆ ಹೆಚ್ಚಾಯಿತು, ಮನೆಯ. ನಾಲ್ಕನೇದಾಗಿ, ನಾಗರಿಕ ಮಾನವನಿಂದ ಆರಂಭಗೊಂಡ ವಸತಿ ನಿರ್ಮಾಣವು ಡ್ಯಾಶ್ ಡ್ಯಾಶ್ ಹಾಗೂ ಡ್ಯಾಶ್ ತಕ್ಕಂತೆ ಬದಲಾವಣೆಯಿಂದ ವಸತಿಯ ಅಗತ್ಯತೆ ಹೆಚ್ಚುತ್ತಾ ಹೋಯಿತು, ಕಾಲ ಸಮಯ ಸನ್ನಿವೇಶಕ್ಕೆ. ಐದನೇದಾಗಿ, ವೈಯಕ್ತಿಕ ವಸತಿ ನಿರ್ಮಾಣದಿಂದ ಆರಂಭಗೊಂಡ ಈ ಕಾರ್ಯ ಡ್ಯಾಶ್ ವಸತಿಗಳಾಗಿ ಬದಲಾಗಿ ಹೊಸ ರೂಪ ಪಡೆಯಿತು, ಸಾಮೂಹಿಕ. ಆರನೇದಾಗಿ, ಸಾಮಾನ್ಯವಾಗಿ ಸಾಮೂಹಿಕ ವಸತಿ ಯೋಜನೆಗಳನ್ನು ಡ್ಯಾಶ್ ಹಾಗೂ ಡ್ಯಾಶ್ಗಳಲ್ಲಿ ಸೂಕ್ತವಾದ ಸ್ಥಳಗಳಲ್ಲಿ ನಿರ್ಮಾಣ ಮಾಡಲಾಗುತ್ತದೆ, ಹಳ್ಳಿ ನಗರ. ಏಳನೇದಾಗಿ, ಜನರು ಸ್ವತಃ ತಾವೇ ನಿರ್ಮಿಸಿಕೊಂಡ ಈ ಜನವಸತಿ ಪ್ರದೇಶಗಳಲ್ಲಿ ಎಲ್ಲ ಡ್ಯಾಶ್ ದೊರೆಯುವುದು ಅಪರೂಪ, ಬಿಟ್ಟ ಸ್ಥಳದಲ್ಲಿ ಸೌಲಭ್ಯಗಳು. ಎಂಟನೇದಾಗಿ, ವಸತಿ ನಿರ್ಮಾಣಕ್ಕಾಗಿಯೇ ನಗರಗಳಲ್ಲಿ ಪ್ರತ್ಯೇಕ ಡ್ಯಾಶ್ಗಳನ್ನು ಸರ್ಕಾರ ರಚನೆ ಮಾಡಿರುತ್ತದೆ, ಮಂಡಳಿ. ಒಂಬತ್ತನೇದಾಗಿ, ಉತ್ತಮ ಸೌಲಭ್ಯವುಳ್ಳ ವಸತಿ ಉತ್ತಮ ಡ್ಯಾಶ್ಗೆ ಸಹಕಾರಿ, ಆರೋಗ್ಯಕ್ಕೆ. ಪ್ರಶ್ನೆ 2ರಲ್ಲಿ ಈ ಕೆಳಗಿನ ಹೇಳಿಕೆಯು ಸರಿ ಇದ್ದರೆ ಸರಿ ಎಂದು, ತಪ್ಪು ಇದ್ದರೆ ಆ ಹೇಳಿಕೆಯ ಮುಂದೆ ಬರೆಯಿರಿ. ಇದರಲ್ಲಿ ಒಂದನೇದಾಗಿ, ಸಾಮೂಹಿಕ ವಸತಿಗಳಲ್ಲಿ ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ, ಸರಿ. ಹಣದ ಸೌಲಭ್ಯ ಕಡಿಮೆ ಇರುವ ಹಳ್ಳಿ ಅಥವಾ ನಗರದ ಬಡ ಕುಟುಂಬಗಳಿಗೆ ಸರ್ಕಾರವೇ ಸಾಮೂಹಿಕ ವಸತಿ ನಿರ್ಮಿಸಿ ವಸತಿ ಸೌಲಭ್ಯ ಒದಗಿಸುತ್ತದೆ, ಸರಿ. ಮೂರನೇದಾಗಿ, ಬಹುಮಹಡಿ ವಸತಿ ಕಟ್ಟಡಗಳನ್ನು ಕೇವಲ ಒಂದೇ ಕುಟುಂಬ ವಾಸಿಸುವಂತೆ ನಿರ್ಮಾಣ ಮಾಡಲಾಗಿರುತ್ತದೆ, ತಪ್ಪು. ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಜನಸಂಖ್ಯೆಗೆ ವ್ಯವಸ್ಥಿತ ಮೂಲ ಸೌಲಭ್ಯಗಳನ್ನು ನೀಡಲು ಇವುಗಳನ್ನು ನಿರ್ಮಿಸಲಾಗುತ್ತದೆ, ಸರಿ. ಸಾಮೂಹಿಕ ವಸತಿ ಯೋಜನೆಗಳನ್ನು ಹಳ್ಳಿ ಹಾಗೂ ನಗರಗಳಲ್ಲಿ ಸೂಕ್ತವಾದ ಸ್ಥಳಗಳಲ್ಲಿ ನಿರ್ಮಾಣ ಮಾಡಲಾಗುತ್ತದೆ, ಸರಿ. ಆರನೇದಾಗಿ, ಉತ್ತಮ ವಸತಿಯು ಅಲ್ಲಿ ವಾಸಿಸುವ ಕುಟುಂಬದ ಸದಸ್ಯರಿಗೆ ಹಾಗೂ ನೆರೆಯವರಿಗೆ ಆರೋಗ್ಯ, ಸಂತಸ ಹಾಗೂ ನೆಮ್ಮದಿ ನೀಡುವುದಿಲ್ಲ, ತಪ್ಪು. ರೋಮನ್ 3ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದರಲ್ಲಿ ಮೊದಲನೇದಾಗಿ, ಜನವಸತಿಗಳು ಎಂದರೇನು? ಉತ್ತರ, ಹಳ್ಳಿ ಅಥವಾ ನಗರಗಳಲ್ಲಿ ಅನೇಕ ಕುಟುಂಬಗಳು ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಒಂದೆಡೆ ವಾಸಿಸುವುದನ್ನು ಜನವಸತಿಗಳು ಎನ್ನುವರು. ಎರಡನೇದಾಗಿ, ಜನರು ವಾಸಿಸುವ ವಿವಿಧ ರೀತಿಯ ಮನೆಗಳನ್ನು ಪಟ್ಟಿ ಮಾಡಿ. ಇದರ ಉತ್ತರ, ಗುಡಿಸಲು ಮನೆ, ಹೆಂಚಿನ ಮನೆ, ಕಾಂಕ್ರೀಟ್ ತಾರಸಿ ಮನೆ. ಪ್ರಶ್ನೆ 3, ವಸತಿಗಳಲ್ಲಿ ಎಷ್ಟು ವಿಧ, ಅವು ಯಾವುವು ಬರೆಯಿರಿ. ವಸತಿಗಳಲ್ಲಿ 2 ವಿಧ, ಅವುಗಳೆಂದರೆ ವೈಯಕ್ತಿಕ ವಸತಿ, ಎರಡನೇದಾಗಿ ಸಾಮೂಹಿಕ ವಸತಿ. ರೋಮನ್ 4ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಜನವಸತಿ ಪ್ರದೇಶದಲ್ಲಿ ಕಂಡುಬರುವ ಸಾಮಾನ್ಯ ಅಂಶಗಳನ್ನು ತಿಳಿಸಿ. ಮನೆಗಳು ಎಲ್ಲೆಂದರಲ್ಲಿ ಅಥವಾ ಸಾಲಾಗಿ ಕಂಡುಬರುತ್ತವೆ. ಬೀದಿಗಳು ಬಹಳಷ್ಟು ಅಂಕುಡೊಂಕಾಗಿರುತ್ತವೆ. ಜನವಸತಿ ಪ್ರದೇಶದಲ್ಲಿ ಬೀದಿ ದೀಪದ ವ್ಯವಸ್ಥೆ ಮಾಡಲಾಗಿರುತ್ತದೆ. ಶಾಲೆ, ಆಸ್ಪತ್ರೆ, ದೇವಸ್ಥಾನಗಳು ಕಂಡುಬರುತ್ತವೆ. ನೀರಿನ ವ್ಯವಸ್ಥೆಗೆ ಬಾವಿ, ಕೊಳವೆ ಬಾವಿಗಳಿರುತ್ತವೆ. ಪ್ರಶ್ನೆ 2ರಲ್ಲಿ ಸಾಮೂಹಿಕ ವಸತಿಯ ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. ಉತ್ತರ, ವೈಯಕ್ತಿಕ ಕುಟುಂಬಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮನೆಗಳಲ್ಲಿ ನೀಡುವುದು. ಎಲ್ಲ ಮನೆಗಳಿಗೆ ಸಾರ್ವತ್ರಿಕವಾಗಿ ಬೇಕಾದ ಉತ್ತಮ ರಸ್ತೆ, ಸಂಚಾರ ವ್ಯವಸ್ಥೆ, ದೀಪ, ನೀರು, ಕಸ ವಿಲೇವಾರಿಗಳನ್ನು ಯೋಜನಾಬದ್ಧವಾಗಿ ಮಾಡಲಾಗುವುದು. ಸಾಮೂಹಿಕವಾಗಿ ಅವಶ್ಯವಿರುವ ಉದ್ಯಾನ, ಆಸ್ಪತ್ರೆ ಹಾಗೂ
ಆಸ್ಪತ್ರೆ ಇತ್ಯಾದಿಗಳನ್ನು ನಿರ್ಮಿಸುವುದು. ಸಾಮೂಹಿಕ ವಸತಿಯನ್ನು ಪ್ರಾದೇಶಿಕ ಮುಖ್ಯ ರಸ್ತೆಗೆ ಸೇರಿಸುವುದು. ಪ್ರಶ್ನೆ 3ರಲ್ಲಿ ನಗರ ಪ್ರದೇಶದ ವಸತಿ ಸಮಸ್ಯೆಗಳನ್ನು ತಿಳಿಸಿ. ಉತ್ತರ: ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ. ಕಸ ತ್ಯಾಜ್ಯದ ವಿಲೇವಾರಿ ಸಮಸ್ಯೆ. ಬಹುಮಹಡಿ ಕಟ್ಟಡಗಳಲ್ಲಿ ಆಗಾಗ್ಗೆ ಸಂಭವಿಸುವ ಅಗ್ನಿ ದುರಂತಗಳು. ಸಂಚಾರ ದಟ್ಟಣೆ. ಶುದ್ಧ ಕುಡಿಯುವ ನೀರಿನ ಸಮಸ್ಯೆ. ಪ್ರಶ್ನೆ 4ರಲ್ಲಿ ಗ್ರಾಮೀಣ ಪ್ರದೇಶದ ವಸತಿ ಸಮಸ್ಯೆಗಳನ್ನು ತಿಳಿಸಿ. ಉತ್ತರ: ಸ್ನಾನಗೃಹ ಶೌಚಾಲಯ ಇಲ್ಲದಿರುವಿಕೆ, ವಿದ್ಯುತ್ ಸೌಲಭ್ಯ ಇಲ್ಲದಿರುವಿಕೆ, ಶುದ್ಧ ಕುಡಿಯುವ ನೀರಿನ ಸರಬರಾಜು ಇಲ್ಲದಿರುವಿಕೆ, ವಾಹನ ಸಂಚಾರಕ್ಕೆ ಸೂಕ್ತವಲ್ಲದ ಬೀದಿಗಳು, ಒಳಚರಂಡಿಯ ಸೌಲಭ್ಯ ಇಲ್ಲದಿರುವುದು, ವೈದ್ಯಕೀಯ ಸೌಲಭ್ಯದ ಕೊರತೆ. 5ನೇ ಪ್ರಶ್ನೆ ಉತ್ತಮ ನಗರ ಅಥವಾ ಹಳ್ಳಿಯ ವಸತಿಯ ಲಕ್ಷಣಗಳನ್ನು ತಿಳಿಸಿ. ಇದರ ಉತ್ತರ: ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು. ಪ್ರತಿ ಮನೆಯ ಮೇಲ್ಛಾವಣಿಯು ಮಳೆಯ ಕೊಯ್ಲು ಅನುಸರಿಸಿ ಮಳೆ ನೀರು ಸಂಗ್ರಹ ಮಾಡುವ ವ್ಯವಸ್ಥೆ ಇರುತ್ತದೆ. ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುವಿಕೆ. ಮುಚ್ಚಿದ ಒಳಚರಂಡಿ ವ್ಯವಸ್ಥೆ. ಕಸ ವಿಲೇವಾರಿ ಮಾಡಲು ಸಮರ್ಪಕ ವ್ಯವಸ್ಥೆ ಇರುತ್ತದೆ. ಕಸದಿಂದ ಗೊಬ್ಬರ ತಯಾರಿಸುವ ವ್ಯವಸ್ಥೆ. ಪ್ರಶ್ನೆ 6 ಸಾಮೂಹಿಕ ವಸತಿಗಳಲ್ಲಿ ಕಂಡುಬರುವ ಸೌಲಭ್ಯಗಳನ್ನು ತಿಳಿಸಿ. ಇದರ ಉತ್ತರ: ಸಂಚಾರ, ಆರೋಗ್ಯ ಮತ್ತು ನೈರ್ಮಲ್ಯ, ಜೀವನಾವಶ್ಯಕ, ಮನೋರಂಜನೆ ಮತ್ತು ಸಾಂಸ್ಕೃತಿಕ. ಸಂಚಾರ ಇದರಲ್ಲಿ ಭದ್ರತೆ, ಪಾರ್ಕಿಂಗ್ ಸೌಲಭ್ಯ, ರಸ್ತೆಗಳು, ರಸ್ತೆ ದೀಪಗಳು. ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ಒಳಚರಂಡಿ, ಆರೋಗ್ಯ ಕೇಂದ್ರ, ವ್ಯಾಯಾಮ ಶಾಲೆ, ಆಟದ ಮೈದಾನ, ಶೌಚಾಲಯ. ಜೀವನಾವಶ್ಯಕ ಇದರಲ್ಲಿ ತರಕಾರಿ ಅಂಗಡಿ, ಕಿರಾಣಿ ಅಂಗಡಿ, ವಿದ್ಯುತ್, ತ್ಯಾಜ್ಯ ವಸ್ತು ವಿಲೇವಾರಿ, ನೀರು ಸರಬರಾಜು. ಮನೋರಂಜನೆ ಮತ್ತು ಸಾಂಸ್ಕೃತಿಕ ಇದರಲ್ಲಿ ಚಿತ್ರಮಂದಿರ, ಉದ್ಯಾನವನ, ಸಮುದಾಯ ಭವನ, ರಂಗಮಂದಿರ. ಆತ್ಮೀಯರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು.